ಕಾಡಿನ ಮಕ್ಕಳಿಗೆ ಹಸಿವಿನ ಬೇಗೆ ಅನ್ನೋದು ಕಾಡ್ತಾ ಇದೆ. 5 ತಿಂಗಳಾಯ್ತು ಪೌಷ್ಟಿಕ ಆಹಾರದ ತುತ್ತು ಅವರಿಗೆ ಸಿಗ್ತಾ ಇಲ್ಲ. 8 ಜಿಲ್ಲೆಗಳ ಗಿರಿಜನರ ತುತ್ತಿಗೆ ಗ್ರಹಣ ಬಿದ್ದಿದೆ. ರಾಜ್ಯದಲ್ಲಿ 47,859 ಬುಡಕಟ್ಟು ಕುಟುಂಬಗಳು ವಾಸ ಮಾಡಿಕೊಂಡಿವೆ. ಕಾಡಿನ ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದ್ರೆ ಅದು ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಅನ್ನೋದು ಪ್ರಶ್ನೆ. 8 ಜಿಲ್ಲೆಗಳ ಗಿರಿಜನರ ತುತ್ತಿಗೆ ಈಗ ಗ್ರಹಣ ಬಿದ್ದಿದೆ. ಪೌಷ್ಟಿಕ ಆಹಾರದ ಕಿಟ್ ವಿತರಣೆ ಅವರಿಗೆ ಆಗ್ತಾ ಇಲ್ಲ. ಇನ್ನು ರಾಜ್ಯದಲ್ಲಿ ಇರೋದು 47,859 ಬುಡಕಟ್ಟು ಕುಟುಂಬಗಳು. ಕೊರಗ, ಜೇನು ಕುರುಬ ಸೇರಿದಂಗೆ 13 ಸಮುದಾಯಗಳು ವಾಸ ಮಾಡಿಕೊಂಡಿವೆ. ಸರ್ಕಾರದಿಂದ ನೀಡುವಂತ ಆಹಾರ ಕಿಟ್ ಸದ್ಯಕ್ಕೆ ಸ್ಥಗಿತವಾಗಿದೆ. ಇದನ್ನ ಯಾವ ಉದ್ದೇಶದಿಂದ ಕೊಡ್ತಾ ಇದ್ರು? ಅಪೌಷ್ಟಿಕತೆ ನಿವಾರಣೆ ಆಗಬೇಕು ಅಂತ ಹೇಳಿ ಸರ್ಕಾರ ಈ ಕಿಟ್ ಅನ್ನ ಕೊಡ್ತಾ ಇತ್ತು. ಕಳೆದ 5 ತಿಂಗಳಿಂದ ಗಿರಿಜನರಿಗೆ ಈ ಆಹಾರದ ಕಿಟ್ ಸಿಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ನೆಪಗಳನ್ನ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗಿರಿಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೌಷ್ಟಿಕ ಆಹಾರ ಯೋಜನೆ ಪುನರ್ ಆರಂಭ ಆಗಬೇಕು, ಆ ಕಿಟ್ಗಳನ್ನ ನಮಗೆ ಕೊಡಿ ಅಂತೇಳಿ ಗಿರಿಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಗಿರಿಜನರ ಹಸಿವಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಒತ್ತಾಯ ಕೇಳಿಬಂದಿದೆ. ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಮಹತ್ವದ ಯೋಜನೆ ಇದು. ಯೋಜನೆ ಈಗ ನಿಂತು ಹೋಗ್ಬಿಟ್ಟಿದೆ. ಕಾಡಂಚಿನ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಸಾವಿರಾರು ಕುಟುಂಬಗಳು, ಮುಖ್ಯವಾಗಿ ಅದರಲ್ಲಿ ಗರ್ಭಿಣಿಯರು, ಮಕ್ಕಳು ಮತ್ತೆ ವೃದ್ಧರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ಅಪೌಷ್ಟಿಕತೆ ನಿರ್ಮೂಲನೆ ಮಾಡಬೇಕು ರಾಜ್ಯದಲ್ಲಿ ಅಂತಾನೆ ಅನೇಕ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಆದ್ರೆ ಅದು ಫಲಾನುಭವಿಗಳಿಗೆ ತಲುಪುವಾಗ ಒಂದಿಷ್ಟು ನೆಪಗಳನ್ನ ಹೇಳಿ ಸ್ಥಗಿತಗೊಳಿಸಿದ್ದಾರೆ. ಈಗ ಅಧಿಕಾರಿಗಳೇ ಇದಕ್ಕೆ ಕಾರಣ ಅಂತ ಹೇಳಿ ಗಿರಿಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರೂ ಕೂಡ ಈಗ ನಮಗೆ ಒಂದು ತಿಂಗಳಿಗಾಗುವಂಥ 14 ಐಟಮ್ಗಳು ಬರ್ತದೆ. ಬೇಳೆಕಾಳು ಇದೆ, ತೊಗರಿಬೇಳೆ ಇದೆ, ಕಡಲೆ ಇದೆ. ಅಂದರೆ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಇದು ಅಗತ್ಯವಾದ ಒಂದು ವಸ್ತುಗಳು ಮತ್ತು ಅಗತ್ಯ ಸಾಕಾಗ್ತಿತ್ತು ಒಂದು ಕುಟುಂಬ ನಿರ್ವಹಣೆಗೆ. ಆದರೆ ಒಂದು 5 ತಿಂಗಳಿಂದ ಇದು ಬಾರದೆ ಇವತ್ತು ಎಷ್ಟೋ ಜನ ನಮ್ಮ ಹಳ್ಳಿಗಳಲ್ಲಿ ಕುಲಕಸಬು ಮಾಡಿಕೊಂಡು ಊಟಕ್ಕೆ ಇಲ್ಲದೆ ಮನೆ ಮನೆಗೆ ಹೋಗಿ ಬುಟ್ಟಿ ಮಾರುವಂಥದ್ದು ಇಂಥದ್ದು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅಂಥವರಿಗೂ ಕೂಡ ಇದು ತುಂಬ ಅಗತ್ಯ. ಈ ಸ್ಥಿತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಪೌಷ್ಟಿಕ ಆಹಾರನ ವಿತರಣೆ ಮಾಡೋದನ್ನು ಆದಷ್ಟು ಬೇಗ ಶುರು ಮಾಡಿದ್ರೆ ನಮ್ಮ ಸಮುದಾಯದ ಅಪೌಷ್ಟಿಕತೆ, ಆಹಾರದ ಒಂದು ಹಸಿವು ಇದೆಲ್ಲ ಕಡಿಮೆ ಆಗ್ತದೆ. ಆದಷ್ಟು ಬೇಗ ಸರ್ಕಾರ ಪೌಷ್ಟಿಕ ಆಹಾರನ ವಿತರಣೆ ಮಾಡಬೇಕಂತ ನಾನು ಸರ್ಕಾರದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಬಗ್ಗೆ ಮಾತಾಡೋದಕ್ಕೆ ಕೊರಗ ಸಮುದಾಯದ ಮುಖಂಡರಾಗಿರುವಂತ ಗಣೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಗಣೇಶ್ ಅವರು ನಮಸ್ಕಾರ. ನಮಸ್ತೆ ಮೇಡಮ್. ಈಗ 5 ತಿಂಗಳಿಂದ ಗಿರಿಜನರ ಪಾಲಿಗೆ ಈ ಆಹಾರದ ಕಿಟ್ ವಿತರಣೆ ಆಗ್ತಿಲ್ಲ. ಒಂದ್ ಕಡೆ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡ್ತಾರೆ, ಅಪೌಷ್ಟಿಕತೆ ನಿರ್ಮೂಲನೆ ನಮ್ಮ ರಾಜ್ಯದಲ್ಲಿ ಆಗಬೇಕು ಅಂತ. ಯಾವ ತರ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಈ ಸ್ಟೋರಿನೇ. ಈಗ ಏನ್ ಕಾರಣ ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಯಾಕಂತೆ ಆಹಾರದ ಕಿಟ್ ವಿತರಣೆ ಆಗ್ತಿಲ್ಲ ಗೊತ್ತಿಲ್ಲ. ಬಟ್ ಅದ್ ನಾವು ಕೇಳ್ತಾ ಫೆಬ್ರವರಿ ಮತ್ತು ಮಾರ್ಚ್ ಇದು ಕಳೆದ ಟೆಂಡರ್ ಇಂದ ಕೊಡ್ಲಿಲ್ಲ, 2 ಕಳೆದ ವರ್ಷದ್ದು. ಈಗ ನಂತರ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆಯ್ತು. ಈಗ ಇದಿಷ್ಟು ತಿಂಗಳಿಂದ ಕೊಡ್ಲಿಲ್ಲ. ಅಂದ್ರೆ ಒಟ್ಟಿಗೆ ಈಗ 5 ತಿಂಗಳಿಂದ ಕೊಡ್ಲಿಲ್ಲ. ಇನ್ನು ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಈ ಟೆಂಡರ್ ಪ್ರಕ್ರಿಯೆ ಮುಗಿಲಿಕ್ಕೆ 2-3 ತಿಂಗಳು ಹೋಗ್ಬಹುದು. ಮತ್ತೆ 2-3 ತಿಂಗಳು ಕೊಡುದಿಲ್ಲ ಅಂದ್ರೆ ಒಟ್ಟು ಒಂದು 8 ತಿಂಗಳು ನಮಗೆ ಆ ಪೌಷ್ಟಿಕ ಆಹಾರ ಸಪ್ಲೈ ಆಗುದಿಲ್ಲ. ಹೌದು. ಯಾಕೆ ಅಂತ ಕೇಳಿದ್ರೆ ಅದು ಸರಿಯಾದ ಸಮರ್ಪಕ ಉತ್ತರವನ್ನ ಕೊಡ್ತಾ ಇಲ್ಲ. ನಿಜವಾಗಿ ಮಳೆಗಾಲದಲ್ಲಿ ಕೊಡ್ಲೇಬೇಕಾದ ಅವರ ಒಂದು ಕರ್ತವ್ಯ. ಯಾಕಂದ್ರೆ ಮಳೆಗಾಲದಲ್ಲಿ ಪೌಷ್ಟಿಕ ಆಹಾರ ಇಲ್ಲದೆ ತುಂಬಾ ಜನ ಬಡವರು ಪಾಪ ಕಷ್ಟದಲ್ಲಿದ್ದಾರೆ. ಹೌದು. ಈ ತುರ್ತು ಸಂದರ್ಭದಲ್ಲಿ ಕೊಡದೇ ಇದ್ರೆ ಇನ್ಯಾವಾಗ ಇವ್ರು ಕೊಡುವುದು? ಈ ತನ್ಮಧ್ಯೆ ಒಂದು ವರ್ಷಕ್ಕೆ ಸುಮಾರು 146 ಕೋಟಿ ರೂಪಾಯಿ ಪೌಷ್ಟಿಕ ಆಹಾರಕ್ಕೆ ಈ ರಾಜ್ಯದಲ್ಲಿ ಖರ್ಚು ಮಾಡ್ತಾರೆ. 146 ಕೋಟಿ. ಇನ್ನೊಂದು 8 ತಿಂಗಳು ಕೊಡದೇ ಇದ್ರೆ ಈ 8 ತಿಂಗಳ ಹಣ ಉಳಿತದೆ. ಸುಮಾರು 60-70 ಕೋಟಿ ರೂಪಾಯಿ ಉಳಿಬಹುದು. ಈ ಹಣವನ್ನ ಏನ್ ಮಾಡ್ತಾರೆ ಅಂದ್ರೆ 8 ತಿಂಗಳು ನಮಗೆ ಕೊಡದೆ ಉಳಿದ ಹಣವನ್ನ, ನಮಗಾಗಿ ಮೀಸಲಿಟ್ಟ ಹಣವನ್ನ ಇವ್ರು ಯಾವ್ದಕ್ಕೆ ಉಪಯೋಗಿಸ್ತಾರೆ? ಅದು ಪುನಃ ಕೊರಗ ಸಮುದಾಯ ಅಥವಾ ಜೇನುಕುರುಬರಿಗೆ ಕೊಡಬೇಕಲ್ಲ. ಈ ತರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ನಾವು. ಅದಕ್ಕೆ ವಿನಿಯೋಗಿಸಿ ಮತ್ತು ಶೀಘ್ರ ಪೌಷ್ಟಿಕ ಆಹಾರವನ್ನು ವಿತರಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ತುಂಬಾ ಕಡೆ ಅಂಗನವಾಡಿಗಳಲ್ಲೂ ಏನ್ ಮಾಡ್ತಾರೆ ಅಂದ್ರೆ ಸರ್, ಈಗ ಅಕಸ್ಮಾತ್ ಸಪ್ಲೈ ಆಗಿಲ್ಲ ಅಂತಂದ್ರೆ ಲೋಕಲ್ ಲೆವೆಲ್ ಅಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಅದನ್ನ ಖರೀದಿ ಮಾಡಿ ಆ ಸಂದರ್ಭದಲ್ಲಿ ಕೊಟ್ಬಿಡೋದು. ಯಾಕಂದ್ರೆ ಮಕ್ಕಳಿಗೆ, ಗರ್ಭಿಣಿಯರಿಗೆ ಎಸ್ಪೆಷಲಿ ಪೌಷ್ಟಿಕ ಆಹಾರದ ಕೊರತೆ ಆಗಬಾರದು ಅಂತ ಹೇಳಿ.
ಈ ಟೆಂಡರ್ ವಿಷಯದಲ್ಲಿ ಈಗ ಸಮಸ್ಯೆ ಏನು? ಮುಂಚೆ ಎಲ್ಲ ಜಿಲ್ಲಾ ಮಟ್ಟದಲ್ಲೇ ಆಗ್ತಾ ಇತ್ತಂತಲ್ಲ, ಇವಾಗ ಸಮಸ್ಯೆ ಏನು? ಹೌದು, ಮೊದಲೆಲ್ಲ ಜಿಲ್ಲಾ ಮಟ್ಟದಲ್ಲೇ ಟೆಂಡರ್ ಕರೆದು ಜಿಲ್ಲಾ ಮಟ್ಟದಲ್ಲೇ ವಿತರಣೆ ಮಾಡ್ತಾ ಇದ್ರು. ಆದ್ರೆ ಕಳೆದ ವರ್ಷದಿಂದ ಇವರು ಸ್ಟೇಟ್ ಲೆವೆಲ್ ಅಲ್ಲಿ ಟೆಂಡರ್ ಕರೆದು ಅಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಅಲ್ಲಿ ಕರೆದು ಮಾಡೋದ್ರಿಂದ ಜನರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಯಾರೋ ಒಬ್ರು ಟೆಂಡರ್ ಪಡೆಯುವುದು, ಅವ್ರು ಸರಿಯಾಗಿ ಸಪ್ಲೈ ಮಾಡುವುದಲ್ಲ, ಮತ್ತೆ ಸರಿಯಾದ ಒಳ್ಳೆಯ ಫುಡ್ ಕೊಡುವುದಲ್ಲ, ಅದು ಕ್ವಾಲಿಟಿ ಫುಡ್ ಅಲ್ಲ, ಅದು ಒಳ್ಳೇದಿರುವುದಿಲ್ಲ. ಅದೇ ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆದ್ರೆ ಸಮರ್ಪಕವಾಗಿ ಇರ್ತದೆ. ಅಲ್ಲಿ ನಮ್ಮನ್ನೆಲ್ಲ ಕರೆದು ಮಾತಾಡಿ ಟೆಂಡರ್ ಕರೆದು ಅವ್ರಿಗೆ ಹೇಗೆ ಹೇಗೆ ಕೊಡ್ಬೇಕು ಅಂತ ಹೇಳಿ ಮಾತಾಡಿ ಚರ್ಚೆ ಮಾಡಿ ಕೊಡ್ತಾರೆ. ಟ್ರ್ಯಾಕ್ ಇರುತ್ತೆ, ಎಲ್ಲಿಂದ ಇವ್ರು ಖರೀದಿ ಮಾಡ್ತಾರೆ, ಅದು ಗುಣಮಟ್ಟದ ಇಲ್ವಾ, ಅದೆಲ್ಲ ಟ್ರ್ಯಾಕ್ ಮಾಡ್ಬೋದು. ಹೌದು, ಮಾಡ್ಬೋದು. ಮಾಡ್ತಾ ಇತ್ತು ಮೊದಲು, ಹಾಗೆ ಆಗ್ತಾ ಇತ್ತು. ಇವ್ರು ಯಾಕೆ ಸ್ಟೇಟ್ ಲೆವೆಲ್ ಕರೆದ್ರೋ ಗೊತ್ತಿಲ್ಲ. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಆ ತರ ಪರಿಸ್ಥಿತಿ ಆಗಿದೆ. ಹಾಗಾಗಿ ನಮ್ಮ ವಿನಂತಿ ಇರುವುದು, ದಯವಿಟ್ಟು ಅದನ್ನ ಸ್ಟೇಟ್ ಲೆವೆಲ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಟೆಂಡರ್ ಕರೆದು ಇಲ್ಲೇ ಕೊಡುವ ಹಾಗೆ ವಿತರಿಸುವ ಹಾಗೆ ಮಾಡ್ಬೇಕು ಒಂದು. ಮತ್ತು ಸಮಯಕ್ಕೆ ಸರಿಯಾಗಿ ಕೊಡಬೇಕು. 8 ತಿಂಗಳಿಂದ ಕೊಡ್ಲೇ ಇಲ್ಲ ಅಂದ್ರೆ ಏನ್ ಅರ್ಥ ಇದ್ರದ್ದು ಹೇಳಿ? ಅದು ಕ್ಯಾನ್ಸಲ್ ಆಯ್ತು ಅಂತ ತಿಳ್ಕೊಳ್ಳೋದ ನಾವು? ಈ ಪೌಷ್ಟಿಕ ಆಹಾರ ಕ್ಯಾನ್ಸಲ್ ಆಯ್ತು ಅಂತ ತಿಳ್ಕೊಳ್ಳೋದ? ನಮಗೆ ಬಾರಿ ಇದಿರುವುದಂದ್ರೆ ಇದು ಸರ್ಕಾರದ ಇದಲ್ಲ, ಯಾಕಂದ್ರೆ ಸರ್ಕಾರದಿಂದ ಆಗ್ತದೆ ಅಲ್ಲ, ಇದು ನನಗೆ ಅನ್ಸುದು ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರ 140 ಕೋಟಿ ಅದು ಮೀಸಲಿಟ್ಟಿದೆ, ಯಾಕಂದ್ರೆ ಪ್ರತಿ ವರ್ಷ ಇರ್ತದೆ. ಇದು ಯಾಕೆ ಹೀಗೆ ಮಾಡ್ತಾರೆ ಗೊತ್ತಿಲ್ಲ. ಈ ಸುದ್ದಿ ಫಾಲೋ ಅಪ್ ನಾವು ಮಾಡ್ತೀವಿ. ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನಾವು ಈ ಮುಖೇನ ಕೊಡ್ತಾ ಇದೀವಿ. ಟೆಂಡರ್ ಪ್ರಕ್ರಿಯೆಯಲ್ಲಿ ವಿಳಂಬ ಆಗಕ್ಕೆ ಕಾರಣ ಏನು? 8 ತಿಂಗಳು ನೀವು ಹೇಳ್ದಂಗೆ 5 ತಿಂಗಳು ಆಲ್ರೆಡಿ ಕಳೆದೋಗಿದೆ. ಇನ್ನು ಟೆಂಡರ್ ಪ್ರಕ್ರಿಯೆ ಅಂತ 3 ತಿಂಗಳು ಹೇಳಿದ್ರು, ಹತ್ತತ್ರ 8 ತಿಂಗಳು. ಮಕ್ಕಳು, ಗರ್ಭಿಣಿಯರು, ವೃದ್ಧರಿಗೆ ಯಾಕೆ ಸಪ್ಲೈ ಆಗ್ತಿಲ್ಲ, ಆ ಬಗ್ಗೆ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು.